ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಕೊಲೆ ಕೇಸ್ ಆರೋಪಿಯಾಗಿದ್ದಂತ ಕುಲಕರ್ಣಿ ಅವರು ಕ್ಷೇತ್ರಕ್ಕೆ ಹೋಗಲಿಕ್ಕೆ ನಿರ್ಬಂಧ ಇದ್ರೂ ಕೂಡ ಗೆದ್ದು ಬೀಗಿದ್ರು. ಈ ಬಾರಿ ಮಂತ್ರಿ ಆಗ್ತೀನಿ ಅಂತ ಕನಸನ್ನ ಕಾಣ್ತಾ ಇದ್ದ ವಿನಯ್ ಕುಲಕರ್ಣಿಗೂ ಕೂಡ ಶಾಕ್ ನೀಡಿದ ಹೈಕಮಾಂಡ್. ಶಾಸಕ ವಿನಯ್ ಕುಲಕರ್ಣಿಗೆ ಸಚಿವ ಸ್ಥಾನ ನೀಡುವಂತೆ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಧಾರವಾಡದ ವಿವೇಕಾನಂದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದಂತ ಬೆಂಬಲಿಗರು ಪ್ರಭಾವಿ ಲಿಂಗಾಯತ ಲೀಡರ್ ಆಗಿರುವಂತಹ ಕುಲಕರ್ಣಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಆಗ್ರಹಿಸಿದ್ರು. ಸಚಿವ ಸಂಪುಟದಲ್ಲಿ ಒಟ್ಟು 23 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿದ್ರೆ 8 ಜಿಲ್ಲೆಗಳಿಗೆ ಒಂದು ಸಚಿವ ಸ್ಥಾನನೂ ಕೂಡ ಸಿಕ್ಕಿಲ್ಲ. 31 ಜಿಲ್ಲೆಗಳ ಪೈಕಿ ಬೆಂಗಳೂರು ನಗರಕ್ಕೆ ಗರಿಷ್ಠ ಮಂತ್ರಿಗೆ ನೀಡಲಾಗಿದೆ. ಸುಮಾರು 6 ಮಂತ್ರಿ ಸ್ಥಾನ ಒಲಿದು ಬಂದಿದೆ. ಮೈಸೂರು ಜಿಲ್ಲೆಗೆ 3, ವಿಜಯಪುರ, ಕಲಬುರಗಿ ಸೇರಿ 5 ಜಿಲ್ಲೆಗಳಿಗೆ ತಲಾ 2 ಸಚಿವ ಸ್ಥಾನ ಅಷ್ಟೇ ಲಭಿಸಿದೆ. ಇನ್ನು ಕೋಲಾರ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಚಾಮರಾಜನಗರ ಜಿಲ್ಲೆಗಳಿಗೆ ಈ ಬಾರಿ ಪ್ರಾತಿನಿಧ್ಯತೆ ಸಿಕ್ಕಿಲ್ಲ. 5 ಸ್ಥಾನ ಗೆದ್ದರೂ ಕೂಡ ಹಾವೇರಿ ಜಿಲ್ಲೆಗೆ ಯಾವುದೇ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾವೇರಿ 6 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಿಕ್ಕಿತ್ತು. ಆದರೆ ಯಾರಿಗೂ ಕೂಡ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಇದು ಜಿಲ್ಲೆಗೆ ಮಾಡಿರುವಂತಹ ಮೋಸ ಅಂತ ರುದ್ರಪ್ಪ ಲಮಾಣಿ ಬೆಂಬಲಿಗರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. 90% ಈ ಬಾರಿ ಬಂಜಾರ ಸಚಿವ ಸ್ಥಾನ ನೀಡಬೇಕಾಗಿತ್ತು, ಅವರು ಕೊಡದೆ ಹೋದ್ರೆ ಪ್ರತಿಭಟನೆಗೆ ಸಿದ್ಧ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳಿದ್ದಂತ ಈಶ್ವರ್ ಖಂಡ್ರೆ ವಾಪಸ್ ಆದ್ರು. ಈ ಬಗ್ಗೆ ಮಾತನಾಡಿದಂತ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಸದೃಢ ಸರ್ಕಾರ ನೀಡ್ತೇವೆ, ನಾವು ಹಿರಿಯರಿಗೂ ಮತ್ತು ಹೊಸವರಿಗೂ ಆದ್ಯತೆಯನ್ನ ನೀಡಲಾಗಿದೆ. ಹೊಸ ಸಚಿವ ಸಂಪುಟದಲ್ಲಿ 24 ಸ್ಥಾನ ಭರ್ತಿಯಾಗುತ್ತೆ. ಹೈಕಮಾಂಡ್ ಒಂದೊಳ್ಳೆ ನಿರ್ಧಾರ ಮಾಡಲಿದೆ, ವಿಶ್ವಾಸ ನಮ್ಮದು ಅಂತ ಏರ್ಪೋರ್ಟ್ನಲ್ಲಿ ಈಶ್ವರ್ ಖಂಡ್ರೆ ಅವರು ಬಿಫೋರ್ ಈ ಪಟ್ಟಿ ರಿಲೀಸ್ ಆಗ್ಲಿಕ್ಕೂ ಮುಂಚೆ ಮಾತನಾಡಿದರು. ಬಿಡುಗಡೆ ಆಗ್ತದೆ. ಅಫಿಷಿಯಲ್ ಆಗಿ ನಮಗೆ ಇನ್ನೂ ಯಾವುದೇ ಸಂದೇಶ ಬಂದಿಲ್ಲ. ಆಗಿದೆ ಅಂತ ಇವತ್ತು ನಮಗೆ ಮಾಹಿತಿ ಬಂದಿದೆ. ಅದಕ್ಕೆ ನಾಳೆ ಬೆಳಿಗ್ಗೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆಯಾಗಿ ಈ ರಾಜ್ಯದಲ್ಲಿ ಸುಗಮವಾಗಿ ಉತ್ತಮ ಆಡಳಿತ ನಮ್ಮ ಪಕ್ಷ, ನಮ್ಮ ಸರ್ಕಾರ ಕೊಡ್ತದೆ. ನಾನು ವೈಯಕ್ತಿಕವಾಗಿ ನಿರೀಕ್ಷೆ ಮಾಡೋಂಥದ್ದು ಪ್ರಶ್ನೆ ಇಲ್ಲ. ಭಾಳ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯ ಕಿಮ್ಮನೆ ರತ್ನಾಕರ್ಗೆ ಕರೆ ಮಾಡಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗುವಂತೆ ಆಫರ್ ನೀಡಿದ್ದಾರೆ. ಅದಕ್ಕೆ ಕಿಮ್ಮನೆ ಒಪ್ಪಿಕೊಂಡ್ರ ಎಂಬ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಕಿಮ್ಮನೆ ರತ್ನಾಕರ್ಗೆ ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗುವಂತ ಮುನ್ಸೂಚನೆಯನ್ನ ನೀಡಲಾಗಿದೆ ಅಂತ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸೋನಿಯಾ ಗಾಂಧಿ ನಿವಾಸದ ಎದುರಿನ ಗೇಟ್ನಲ್ಲಿ ಭದ್ರತಾ ಸಿಬ್ಬಂದಿ ನಿನ್ನೆ ತಡೆದಿರು. ನಾಯಕರ ಜೊತೆ ಸಭೆ ನಡೆಸಿದ ನಂತರ ಸಿಎಂ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಮನೆಗೆ ತೆರಳಿದರು. ಈ ವೇಳೆ ಮನೆ ಗೇಟ್ ಬಳಿ ಸಿದ್ದರಾಮಯ್ಯ ಅವರ ಕಾರನ್ನ ನಿಲ್ಲಿಸಿದಂತ ಸೋನಿಯಾ ಗಾಂಧಿ ನಿವಾಸದ ಭದ್ರತಾ ಸಿಬ್ಬಂದಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮನೆ ಒಳಗೆ ಹೋಗ್ಲಿಕ್ಕೆ ಬಿಲ್ಲ. ಆಗ ಅಲ್ಲೇ ಇದ್ದಂತ ಸಹಾಯಕರು ಭದ್ರತಾ ಸಿಬ್ಬಂದಿಗೆ ತಿಳಿಸಿ ಹೇಳಿದ್ದಾರೆ. ಬಳಿಕ ಭದ್ರತಾ ಸಿಬ್ಬಂದಿ ಸಿದ್ದರಾಮಯ್ಯ ಅವರ ಕಾರನ್ನ ಒಳಗೆ ಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ನೇರವಾಗಿ ಒಳಗೆ ಬಿಡದ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿ ಪರ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಗ್ರಾಮ ಪಂಚಾಯತ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿದಂತ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಉಜಿರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ಉಜಿರೆ ಗ್ರಾಮ ಪಂಚಾಯತಿಯಲ್ಲಿ ಅಟೆಂಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತ ನಾಗೇಶ್ ಅವರು ಶಾಸಕ ಹರೀಶ್ ಪೂಂಜಾ ಪರ ಪ್ರಚಾರ ಮತ್ತು ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗಿದೆ. ಜೊತೆಗೆ ಪಕ್ಷದ ಧ್ವಜವನ್ನ ಹಿಡಿದಿರುವಂತಹ ಚಿತ್ರವನ್ನ ಗ್ರಾಮಸ್ಥರು ವಿಡಿಯೋವನ್ನ ಮಾಡಿಕೊಂಡಿದ್ರು. ವಿಡಿಯೋ ಸಾಕ್ಷಿ ಹಿನ್ನೆಲೆಯಲ್ಲಿ ಸಿಬ್ಬಂದಿಯನ್ನ ಪಿಡಿಒ ಪ್ರಕಾಶ್ ಶೆಟ್ಟಿ ಅಮಾನತು ಮಾಡಿದ್ದಾರೆ. ಕರೆಕ್ಟ್ ಆಗಿ ಮಾಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಿ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರು ಗಲಾಟೆ ಮಾಡಿರುವಂತಹ ಘಟನೆ ಗದಗದ ಸಿಎಸ್ಐ ಜರ್ಮನ್ ಆಸ್ಪತ್ರೆಯಲ್ಲಿ ನಡೆದಿದೆ. ಗದಗದ ವಸಂತನಗರ ನಿವಾಸಿ ಇಸ್ಮಾಯಿಲ್ ಸಾಬ್ ಉಸಿರಾಟ ತೊಂದರೆಯಿಂದ ಸಿಎಸ್ಐ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ರೋಗಿ ನಿನ್ನೆಯೂ ಕೂಡ ಸಾವನ್ನಪ್ಪಿದ್ದರು. ಹಣಕ್ಕಾಗಿ ಮೃತದೇಹ ಇಟ್ಕೊಂಡು ಹಣ ಸುಲಿಗೆ ಮಾಡ್ತಾ ಇದ್ರು ಅಂತ ಸಂಬಂಧಿಕರು ಆರೋಪಿಸಿ
ಆಸ್ಪತ್ರೆ ಕಿಟಕಿ ಬಾಗಿಲುಗಳ ಗ್ಲಾಸ್ ಅನ್ನ ಪೀಸ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಯಾತ್ರೆ ನಡೆಯಲ್ಲ, ನಮ್ಮಲ್ಲಿ ಪ್ರಾಬ್ಲಮ್ ಇದೆ, ಸೀರಿಯಸ್ ಇದೆ, ಮತ್ತೆ ಬೇರೆ ಏನು ವಿಚಾರ ಮಾಡ್ತಿದ್ವಿ ನಾವು. ಏನು ಸರ್, ಏನೂ ಇಲ್ಲ, ನಾವು ಮಾಡ್ತಾ ಇದೀವಲ್ಲ, 2 ಡೇಸ್ ಹೋಗ್ಬೋದು, 3 ಡೇಸ್ ಹೋಗ್ಬೋದು. ಈಗ ಹೇಳ್ಕೊಂತ 5 ದಿವಸ ಕಳೆದ್ರು ಸರ್. ಆಂಬ್ಯುಲೆನ್ಸ್ ಬುಕ್ ಮಾಡಿದ್ವಿ, ಎಲ್ಲ ಬುಕ್ ಮಾಡಿದೆ, ಅವ್ರ ಅಮೌಂಟನ್ನು ಹಾಕಿದ್ದೀನಿ, ಡಾಕ್ಟ್ರಿಗೆ ಹೇಳಿ ಅಮೌಂಟ್ ಪೇ ಮಾಡಿದ್ದೀನಿ. ಆಮೇಲೆ ಹೇಳ್ತಾರೆ ಗಾಡಿ ಕರೆಸ್ರಿ ಅಂತ ಹೇಳಿದ್ದಾರೆ. ಸಿಸ್ಟರ್ ಬಂದು ಮಧ್ಯಾಹ್ನ ಡಿಸ್ಚಾರ್ಜ್ ಮಾಡ್ತೀನಿ ಅಂದರು. ಸಿಸ್ಟರ್ ಡಿಸ್ಚಾರ್ಜ್ ಮಾಡಿದ್ರೆ ಗಾಡಿ ಬಂದಿದ್ದಿಲ್ಲ. ಅವ್ರೇನಂದ್ರು ಆಯ್ತು ರೀ, ಸಾಯಂಕಾಲ ಬೇಕಾದ್ರೆ ಮಾಡ್ಕೊಡ್ರಿ, ಅದೇನಿಲ್ಲ, ಇವತ್ತು ಮಾಡ್ಕೊಡ್ರಿ, ನಾಳೆ ಮಾಡ್ಕೊಡ್ರಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಮತ್ತು ಡೆಡ್ ವಿಚಾರ ನಮ್ಗೆ ಹೇಳಿದಿಲ್ಲ. ಗಾಡಿ ಬರುತ್ತೆ ಇನ್ನು 15 ನಿಮಿಷದಲ್ಲಿ, ಇನ್ನು 10 ಕಿಲೋಮೀಟರ್ ಗಾಡಿ ಇದೆ ಅಂತ ಕಾಲ್ ಮಾಡಿದ್ದಾರೆ ಅವರು. ಸರಿ, ಅಲ್ಲೇ ಹಾಸ್ಪಿಟಲ್ ಬರ್ಬೇಕಾ ಅಂತಂದು, ಆಯ್ತು ಸರ್ ಬರ್ರಿ ಅಂತ ಹೇಳಿ ನಾನು ಹೇಳಕ್ಕೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ರೇಕಲಮರಡಿ ಗ್ರಾಮದಲ್ಲಿ ಪೈಪ್ಲೈನ್ ಒಡೆದು ರೇಕಲಮರಡಿ ಗ್ರಾಮದಲ್ಲಿ ಕಲುಷಿತ ನೀರು ಸರಬರಾಜು ಅರವಾಂತರ ಸೃಷ್ಟಿಯಾಗಿತ್ತು. ಬಾಲಕ ಸಾವನ್ನಪ್ಪಿ 30ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದರು. ಪೈಪ್ಲೈನ್ ಒಡೆದು ಕಲುಷಿತ ನೀರು ಸೇರ್ತಾ ಇದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಪಿಡಿಒ ಅಮಾನತು ಮಾಡಲಾಗಿದೆ. ಪಿಡಿಒ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದೇವದುರ್ಗ ಇಒ ನೀಡಿದಂಥ ವರದಿ ಆಧರಿಸಿ ಪಿಡಿಒ ಅಮಾನತು ಮಾಡಿ ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಆದೇಶವನ್ನು ಮಾಡಿದ್ದಾರೆ. ಬಸ್ ಪ್ರಯಾಣದ ವೇಳೆ ಮಹಿಳೆಯ ಜಡೆಗೆ ಕೈ ಹಾಕಿದ ಘಟನೆ ಮಂಗಳೂರು ಧರ್ಮಸ್ಥಳ ಮಾರ್ಗವಾಗಿ ಸಂಚರಿಸುವಂತ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಡೆದಿದೆ. ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಮಹಿಳೆಯ ಜಡೆಯನ್ನ ಸವರಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆದಂಥ ಹಿನ್ನೆಲೆಯಲ್ಲಿ ಘಟನೆ ಬಗ್ಗೆ ಹಿಂದೂ ಜಾಗರಣ ವೇದಿಕೆಯಿಂದ ಪೊಲೀಸರವರಿಗೆ ದೂರನ್ನು ಕೊಡಲಾಗಿದೆ.